ಬಹುಶಃ ಅವರು ನಮಗಿಂತ ತುಂಬಾ ಹಳಬರಾಗಿರ್ಬೋದು, ಹಿರಿಯ ವ್ಯಕ್ತಿಗಳಾಗಿರ್ಬೋದು, 50 ವರ್ಷಗಳ ಹಿಂದಿನ ಪರಿಣಾಮ ನಾವು ಹೇಳ್ತಾ ಇರ್ಬೋದು. ಆದ್ರೆ ನಮ್ಮ ತರಹನೇ ಅವರು ಅದೇ ಫೇಸಸ್ನ ಲೈಕ್ ಆಯುರ್ವೇದಕ್ಕೆ ಬಂದಾಗ ನಾವು ಯಾವ ರೀತಿ ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ವಿ ಅನ್ನೋದಾಗ್ಲಿ, ಅಥವಾ ಆಯುರ್ವೇದವನ್ನ ಮುಗಿಸಿದ ಮೇಲೆ ನಮಗಾಗುವಂಥ ಗೊಂದಲಗಳ ಬಗ್ಗೆ ಆಗಲಿ, ಅದಾದ್ಮೇಲೆ ಒಂದೊಂದೇ ಹೆಜ್ಜೆಯಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಿದಾಗ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅನುಭವದ ಜ್ಞಾನ ತುಂಬಾ ಗಟ್ಟಿಯಾದ್ದು ಅನ್ನುವ ಅವರ ಒಂದು ನಾಣ್ಣುಡಿ ಆಗಲಿ. ಸೊ ಹೀಗೆ ಅನೇಕ ಅವರ ತಿರುವುಗಳನ್ನ, ಜೊತೆಗೆ ಅವರು ಯೋಗದ ಬಗ್ಗೆ ಹೇಳಿದ್ದು, ಅಂದ್ರೆ ನಾವು ಅನ್ಕೊಂಡಿದ್ವಿ ಯೋಗವನ್ನ ಮೈಸೂರು ಸಾಂಸ್ಕೃತಿಕ ನಗರಿ ಯೋಗದ ಹಬ್ಬ ಅಂತ, ಆದ್ರೆ ಸರದ ಕಾಂಟ್ರಿಬ್ಯೂಷನ್ ಅಲ್ಲಿ ಎಷ್ಟಿದೆ ಅನ್ನೋದಾಗ್ಲಿ, ಅವರು ಜಿಲ್ಲಾ ಆಯುಷ್ ಅಧಿಕಾರಿ ಆದಾಗ ಒಂದು ಆಯುರ್ವೇದವನ್ನು ಪ್ರೊಪೋಗೇಟ್ ಮಾಡೋದಕ್ಕೆ ತಗೊಂಡಂತಹ ಅವರ ದಿಟ್ಟ ಹೆಜ್ಜೆಗಳಾಗ್ಲಿ, ಅದೆಲ್ಲದನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಸೊ ಅದಕ್ಕೆ ಸರ್ಗೆ ಮತ್ತೊಮ್ಮೆ ನಾವು ನಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಪ್ರಶ್ನೆ ಏನು ಅಂದ್ರೆ ಸರ್, ಇದು ನಿಜವಾಗ್ಲೂ ನನಗೆ ಅಚ್ಚರಿ ಮೂಡಿಸಿದಂಥದ್ದು. ಮುಂದಿನ ಪ್ರಶ್ನೆ ಏನು ಅಂದ್ರೆ ಸರ್, ಇದು ನಿಜವಾಗ್ಲೂ ನನಗೆ ಅಚ್ಚರಿ ಮೂಡಿಸಿದಂಥದ್ದು. ಇವತ್ತಿನ ಎಲ್ಲ ಯುವಕರಿಗೆ ಇದು ಬೇಕಾಗಿರುವಂಥ ವಿಷಯ ಅಂತ ನಾನು ಅನ್ಕೊಳ್ತೀನಿ. ಯಾವುದೋ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿನ, ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ನಾವು ತತ್ತರಿಸಿ ಹೋಗ್ತೀವಿ. ಅದಾಗಲ್ಲ ಇದಾಗಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ. ನಿಮ್ಮದೇ ಶಿಷ್ಯರಾಗಿರುವಂತಹ ಒಬ್ರು ನಂದನ್ ಅಂತ ಅವರು ದೇವತಾ ಮನುಷ್ಯ ಅಂತ ಒಂದು ಸೀರೀಸ್ ಏನ್ ಮಾಡಿದ್ದಾರೆ ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ. ಸೊ ಅಲ್ಲಿ ನೋಡಿದಾಗ ನಿಮ್ಗೆಲ್ಲ ನಿಮಗೆ ಸಂಬಂಧಪಟ್ಟಂತಹ ನಿಮ್ಮದೇ ಹೇಳಿಲ್ಲ ಬದುಕಿನ ಎಲ್ಲ ಆಯಾಮಗಳಲ್ಲಿ ಬಂದು ಹೋಗುವಂತ ನಿಮ್ಮ ಸ್ನೇಹಿತರಿಂದ ಹಿಡಿದು, ನಿಮ್ಮ ಧರ್ಮಪತ್ನಿಯಿಂದ ಹಿಡಿದು, ನಿಮ್ಮ ಪೇಷಂಟ್ಸು, ನಿಮ್ಮ ಶಿಷ್ಯಂದರು ಎಲ್ಲರೂ ಬಂದು ಹೋಗ್ತಾರೆ. ನೀವು ಎಲ್ಲ ಜವಾಬ್ದಾರಿಗಳನ್ನು ಅಷ್ಟೇ ಪೂರ್ಣವಾಗಿ ಜೀವಿಸಿದ್ದೀರಿ ಅನ್ನೋದು ಅದ್ರ ಮೂಲಕ ಗೊತ್ತಾಗುತ್ತೆ. ಈ ಬಹುಮುಖ ಪ್ರತಿಭೆ ಅಂತ ನಾನು ಮತ್ತೆ ಮತ್ತೆ ಆ ಪದಗಳನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲೋ ಆ ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಅನ್ನೋದು ಇವತ್ತಿನ ಯುವಕರಲ್ಲಿ ತುಂಬಾ ಕಡಿಮೆ ಇದೆ. ಆ ಜವಾಬ್ದಾರಿಗಳನ್ನ ನಿರ್ವಹಿಸುವಂತಹ ಒಂದು ಚಾಕಚಕ್ಯತೆ ಇವತ್ತಿನ ಯುವಕರಲ್ಲಿ ತುಂಬಾ ಕಡಿಮೆ ಅಂತ ನಾನು ಸೇರಿಸಿ ಹೇಳೋದಾದ್ರೆ. ಸೊ ಈ ಎಲ್ಲ ಜವಾಬ್ದಾರಿಗಳನ್ನ ಒಂದು 24/7 ಇದನ್ನು ನಾನು ಹೇಳಲೇಬೇಕು. ಒಬ್ಬ ವೈದ್ಯ ಆಗಿ ಸುಮ್ಮನೆ ಎಲ್ಲೋ 1 hour 2 hour ಪ್ರಾಕ್ಟೀಸ್ ಆಗಿರ್ಲಿಲ್ಲ ನಿಮ್ದು. 24/7 ಯಾವಾಗ ಕರೆದ್ರೂ ಹೋಗುವಂಥದ್ದು. ಅಂಡ್ ನಿಮ್ಮ ಅರ್ಲಿ ಸ್ಟೇಜಸ್ ಆಫ್ ಅವರ್ ಪ್ರಾಕ್ಟೀಸ್ ಅಲ್ಲಂತೂ ಸೈಕಲ್ ತಗೊಂಡು ಹೋಗುವಂಥದ್ದಾಗ್ಲಿ, ಬಾಲ್ಯದಲ್ಲೇನು ಬಡತನ ಇಲ್ಲದೆ ಹೋದ್ರು ನೀವು ಪ್ರಾಕ್ಟೀಸ್ ಅಂತ ಶುರು ಮಾಡಿದಾಗ, ನಿಮ್ಮ ಜೀವನವನ್ನ ಶುರು ಮಾಡಿದಾಗ ನೀವು ತಗೊಂಡಂತಹ ಒಂದು ರಿಸ್ಕ್ ಇದೆಯಲ್ಲ, ರಿಸ್ಕ್ ಫ್ಯಾಕ್ಟರ್ ಇವತ್ತಿನ ತಗೊಳಕ್ಕೆ ಅದನ್ನ ಯೋಚನೆ ಮಾಡೋಕ್ಕೂ ಕಷ್ಟ ಅನ್ಸುತ್ತೆ. ಸೊ ಈ ಎಲ್ಲ ಹಂತಗಳನ್ನ, ಈ ಎಲ್ಲ ಜವಾಬ್ದಾರಿಗಳನ್ನ, ಎಲ್ಲ ಹುದ್ದೆಗಳನ್ನ ಹೇಗೆ ಅಂದ್ರೆ ಪೂರ್ಣವಾಗಿ ಜೀವಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಒಂದು ಅಚ್ಚರಿ ಪ್ರಶ್ನೆ ಇದೆ ನನಗೆ. ಅದನ್ನ ಹೇಗೆ ಬಣ್ಣಿಸ್ತೀರಾ ಸರ್? ಇದು ಸಹಜನೋ ಅಥವಾ ಒಂದು ಮೈಂಡ್ ಸೆಟ್ ಇಂದ ಈ ತರದೊಂದು ಸಾಧ್ಯ ಆಗುತ್ತೋ? ಇದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ, ನೀವು ಏನೇ ಮಾಡಿ, ಯು ಎಂಜಾಯ್ ಇಟ್ ಆಸ್ ಎ ಪ್ಯಾಷನ್. ಅದು ನಿಮ್ಮ ಗುರಿಯಾಗಿರಬೇಕು. ಅದನ್ನು ಎಂಜಾಯ್ ಮಾಡ್ತೀರಾ. ಡೋಂಟ್ ಟೇಕ್ ಇಟ್ ಆಸ್ ಎ ಪನಿಷ್ಮೆಂಟ್. ವಾಟ್ ಎವರ್ ಯು ಡೂ. ಈಗ ನಾವು ದಿವಸಕ್ಕೆ 100ರಿಂದ 120 ಅಭ್ಯಂಗಗಳನ್ನು ಮಾಡ್ತೀವಿ. ದೋ ವಿ ಆರ್ ಡಾಕ್ಟರ್ಸ್. ಮೆನಿ ಪೀಪಲ್ ಕನ್ಸಿಡರ್ ದಟ್ ನಾವು ವೈದ್ಯರಾಗಿ ಅಭ್ಯಂಗ ಮಾಡಬಾರ್ದು ಅಂತ ಯಾರು ಏನೂ ಹೇಳಿಲ್ಲ, ಆದರೆ ಯಾರು ಮಾಡಲ್ಲ. ಇದು ಹೇಗೆ ಅಂದರೆ, ನಾನು ತರಕಾರಿ ಹೆಚ್ಚಿರೋದನ್ನ ಯಾತಕ್ಕೋಸ್ಕರ ಹೆಚ್ಚಿರ್ತೀನಿ, ಇಲ್ಲ ಪಲ್ಯಕ್ಕೆ ಹೆಚ್ಚಿರ್ತೀನಿ, ಇಲ್ಲ ಸಾಂಬಾರಿಗೆ ಹೆಚ್ಚಿರ್ತೀನಿ, ಇನ್ನೊಂದಕ್ಕೆ ಹೆಚ್ಚಿರ್ತೀನಿ. ಅದಕ್ಕೆ ಒಗ್ಗರಣೆ ಕೊಡೋದ್ರಿಂದ ಹಿಡಿದು ನಾನೇ ಮಾಡಬೇಕೆ ಹೊರತು, ನಾನು ಯಾವುದಕ್ಕೋ ಹೆಚ್ಚಿದ್ದನ್ನೇ ಯಾರಿಗೋ ಒಗ್ಗರಣೆ ಕೊಡಿ ಅಂತ ಹೇಳಿದ್ರೆ ಅದು ತನ್ನ ಒಂದು ಸಂಪೂರ್ಣತೆ ರುಚಿಯನ್ನು ಕೊಡಲ್ಲ ಅದು. ಸೊ ಇನ್ನೊಂದು ಏನಂದರೆ, ನಾನು ಈ ಯುವ ವೈದ್ಯರಲ್ಲಿ ಹೇಳೋದು ಒಂದೇ ಮಾತು. ವೆನ್ ಯು ಸ್ಟಾರ್ಟ್ ಡೂಯಿಂಗ್ ದ ವರ್ಕ್ ಯುವರ್ ಸೆಲ್ಫ್, ವೆನ್ ಯು ಗೆಟ್ ಇನ್ವಾಲ್ವ್ ವಿತ್ ದ ಪೇಷಂಟ್ಸ್, every day you will observe the improvement. After some days, when you see the improvement, you will be astonished. ನಾಳೆ ನಾವು ಈ ಜವಾಬ್ದಾರಿಯನ್ನು ಯಾರಿಗೋ ಕೈ ಕೊಟ್ಬಿಟ್ಟು ಇಂತಹ ಒಂದು ಥೆರಪಿ ಮಾಡಿ ಅಂತ ನೀವು ಬರ್ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅವ್ರು ಅದನ್ನು ಮಾಡಿರ್ತಾರೆ. ವಾಸಿ ಆಗಿಲ್ಲ ಅಂದಾಗ ನಿಮ್ಮಲ್ಲಿ ಏನು ಪ್ರಶ್ನೆ ಕಾಡುತ್ತೆ ಅಂದರೆ, ಅವನು ಸರಿ ಮಾಡಿದಾನೋ ಇಲ್ವೋ? ಆ ಪ್ರಶ್ನೆ ನಿಮ್ಗೆ ಯಾಕೆ? ವೈ ಡೋಂಟ್ ಯು ಪೀಪಲ್ ಡೂ ಇಟ್? ಇದೀಗ ನಮ್ಮಲ್ಲಿ ಕುಕ್ನಳ್ಳಿ ಕೆರೆ 5 ರೌಂಡ್ ಹೊಡಿತೀವಿ ಅಂತ ಹೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ನಮ್ಮ ಕೆಲಸ ನಾವು ಯಾಕೆ ಮಾಡ್ಕೋಬಾರ್ದು? ನಮ್ಮ ಅಂಗಳ ನಾವು ಯಾಕೆ ಕ್ಲೀನಾಗಿ ಇಟ್ಕೋಬಾರ್ದು? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಾಟ್ ಐ ವಾಂಟ್ ಯು ಟು ಡೂ, ಬಿಕಾಸ್ ಯು ಪೀಪಲ್ ಆರ್ ವೆರಿ ಯಂಗ್ ಟು ಡೂ ದೀಸ್ ಥಿಂಗ್ಸ್. ಈ ಒಂದು ಇಂಪ್ಲಿಮೆಂಟೇಷನ್ ಆಫ್ ಆಯುರ್ವೇದ ಟು ಕಮ್ ಹ್ಯಾಸ್ ಟು. ಈಗ ನೋಡಿ, ನಿಮ್ಮಲ್ಲಿ ನಾನು ಒಂದು 2-3 ವಿಚಾರಗಳನ್ನು ತಿಳ್ಕೊಂಡು ಭಾಳ ಖುಷಿ ಆಯಿತು.
ಯು ಆರ್ ಪ್ರಿಪೇರಿಂಗ್ ದ ಡ್ರಗ್ಸ್ ಅಂತ. ದಟ್ ಈಸ್ ರಿಯಲಿ ಗುಡ್. ಯಾಕೆಂದರೆ ಪ್ರಾರಂಭಿಕ ಹಂತದಿಂದ ಇನ್ನೂ ಒಂದು ವಿಚಾರ ನಾನು ನಮ್ಮ ಆಯುಷ್ ಡೈರೆಕ್ಟರ್ಗೆ ಮುಂದೆ ಇಟ್ಟಿದ್ದೆ. ಏನಪ್ಪ ಅಂದರೆ, ಈಗ ಹೊಸದಾಗಿರುವಂತಹ ಆಯುರ್ವೇದ ಕಾಲೇಜ್ ಇದೆ, ಅಲ್ಲೊಂದು 5 ಎಕರೆಯಲ್ಲಿ ಜಾಗ ಇದೆ. ದ್ರವ್ಯಗುಣ ಪ್ರಥಮ ವರ್ಷದಲ್ಲಿ ಸ್ಟೂಡೆಂಟ್ ಬಂದಿರ್ತಾರೆ, ಸೆಕೆಂಡ್ ಇಯರಲ್ಲಿ ಅವರಿಗೆ ಒಂದು 20 ಮೀಟ್ರದ್ದು ಒಂದೊಂದು ಪ್ಲಾಟ್ ಕೊಡಿ, ಒಂದೊಂದು ಔಷಧಿ ಸಸ್ಯ ಬೆಳೀಲಿ. ಒಂದೊಂದು ಔಷಧಿ ಸಸ್ಯ ಬೆಳಿಬೇಕಾದ್ರೆ ಅದರಿಂದ ಬೀಜದಿಂದ ಹಿಡಿದು ಮತ್ತೆ ಆ ಬೀಜ ಆಗೋವರೆಗೂ ಒಬ್ಬ ವಿದ್ಯಾರ್ಥಿ ಅದನ್ನು ನೋಡ್ತಾನೆ. ಅದನ್ನು ಅವನದೊಬ್ಬಂದೇ ನೋಡಲ್ಲ, ಅವನು ಪಕ್ಕದಲ್ಲಿ ಹೋಗ್ಬೇಕಾದ್ರೆ ನಿಂದೇನಾಗಿದೆ, ನಿಂದ್ಯಾಕೆ ಸತ್ತೋಯ್ತು, ನಂದ್ಯಾಕೆ ಚೆನ್ನಾಗಿ ಬಂತು ಅಂತ ಹೇಳಿ ಒಂದು ಅಳತೆ ಮಾಡುವಂತಹ ಅಥವಾ ಅದನ್ನೊಂದು ಅವಲೋಕನೆ ಮಾಡುವಂತಹ ಶಕ್ತಿ ಅವನಲ್ಲಿ ಬೆಳೆಯುತ್ತೆ. ಹಾಗೆ ಅಲ್ಲದೇ ಹಿ ವಿಲ್ ಗೆಟ್ ಟು ಎಕ್ಸ್ಪೋಸ್ ಟು ಮೆನಿ ಆಫ್ ದ ಡ್ರಗ್ಸ್. ಆ್ಯಂಡ್ ಈ ಔಷಧಿ ಏನಿದೆಯಲ್ಲ, ಭೇಷಜಗಳು ಎಲ್ಲ ಅವನಿಗೆ ಬಂದಾಗ ನಾವು ಫಸ್ಟ್ ಹಂತದಲ್ಲಿ ಅದನ್ನು ಮಾಡಿಬಿಟ್ರೆ ಅವನಿಗೆ ಮುಂದಿಂದ ಆ ಭೇಷಜ ಅಲ್ಲಿ ಬೆಳೆದಾಗ ನಮ್ಮದೇ ಆದ ಪಾಕಶಾಲೆಗಳಿದೆ, ಅಂಥ ಕಡೆ ತೊಗೊಂಡೋಗಿ ಯಾವುದೋ ಒಂದು ಔಷಧಿ ಮಾಡಬೇಕು ಅದನ್ನು ತಯಾರು ಮಾಡ್ಬೋದು. ಸೊ ದಟ್ ವಾಸ್ ದ ಸೆಕೆಂಡ್ ಸ್ಟೆಪ್. ಆಲ್ ದಿಸ್ ಥಿಂಗ್ಸ್ ಈಸ್ ವಾಟ್ ಐ ಪುಟ್ ಫೋರ್ತ್. ಬಟ್ ನಮ್ಮ ಡೈರೆಕ್ಟ್ರಲ್ಲಿ ಅದು ಅಕ್ಸೆಪ್ಟ್ ಆಗಲಿಲ್ಲ ಅವಾಗ, ಕಾರಣಾಂತರದಿಂದ. ಐ ಡೋಂಟ್ ನೋ ವೈ. ಬಟ್ ಇದನ್ನು ನಾವು ಕೃಷಿ ಕಾಲೇಜಲ್ಲಿ, ಕೃಷಿ ವಿಜ್ಞಾನದಲ್ಲಿ ನಾವು ಇವತ್ತಿಗೂ ನೋಡ್ತೀವಿ. ದಟ್ ಇಸ್ ದ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ಸ್ ಗಿವನ್ ಟು ದ ಸ್ಟೂಡೆಂಟ್ಸ್, ಆ್ಯಂಡ್ ದೇ ವಿಲ್ ಲುಕ್ ಇನ್ ಟು ಆಸ್ ಟು ವಾಟ್ ಈಸ್ ದ ಔಟ್ಪುಟ್, ವಾಟ್ ಈಸ್ ದ ಇನ್ಪುಟ್, ಹೌ ಆರ್ ವಿ ಟು ಇಂಪ್ರೂವ್ ದ ಪ್ರೊಡಕ್ಷನ್ ಆಫ್ ದ ಪರ್ಟಿಕ್ಯುಲರ್ ವೆರೈಟಿ ಆಫ್ ದ ಕ್ರಾಪ್ಸ್ ಅನ್ನೆಲ್ಲ. ಆ ಥರ ನಾವು ಮಾಡಿದಾಗ ಬಹಳ ಒಂದು ಜ್ಞಾನ ಬೆಳೆಯುತ್ತೆ. ಹಾಗೆ ತಾವೆಲ್ಲ ಔಷಧಿ ಮಾಡ್ತಾ ಇದ್ದೀರಾ ಅಂತ ಕೇಳಿ ನಂಗೆ ಬಹಳ ಖುಷಿ ಆಯಿತು. ಸೊ ದಟ್ ಈಸ್ ದ ವೇ ವಿ ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್ ಆ್ಯಂಡ್ ದೆನ್ ಫೈಂಡ್ ಔಟ್ ದ ರಿಸಲ್ಟ್. ನೀವು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಒಂದು ಆ ಔಷಧಿ ಒಳಗೆ ಏನಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅದು ಬಹಳ ಮುಖ್ಯ. ನಾವಿಲ್ಲೇನು ಖರೀದಿ ಮಾಡ್ತೀವಿ, ಎಲ್ಲ ಔಷಧಿ ಮಾರ್ಕೆಟಿಂದ ತಗೋತೀವಲ್ಲ, ಅದರಲ್ಲಿ ಥಿಂಕಿಂಗ್ ದಟ್ ಎವ್ರಿಥಿಂಗ್ ಈಸ್ ಅಪ್ರೋಪ್ರಿಯೇಟ್ ವಿ ಟೇಕ್ ಮೋಸ್ಟ್ಲಿ ಇರುತ್ತೆ. ಬಟ್ ಏನಾಗುತ್ತೆ ಇದರಲ್ಲಿ ಅಂದರೆ, ಈ ಹಾರ್ವೆಸ್ಟಿಂಗ್ ಟೈಮಿಂದ ಒಂದು ಔಷಧಿನ ಎಷ್ಟು ದಿನದ ಒಳಗೆ ಬಳಕೆ ಆಗಬೇಕು, ಆ ಶೆಲ್ಫ್ ಲೈಫ್ ಅನ್ನೋದೇನಿದೆ ಒಂದು ಡ್ರಗ್ಗಿಂದು, ಎಲ್ಲ ಕಂಪ್ನೀಸು ಮೇಂಟೈನ್ ಮಾಡ್ತಾರೆ. ಇಟ್ಸ್ ಅ ಬಿಗ್ ಕ್ವಶನ್. ಹೇಗೆ ಅಂದರೆ, ಮಾರ್ಕೆಟಲ್ಲಿ ನಾನು ಓಪನ್ ಟೆಂಡರ್ ಕರೀತೀನಿ, ಯಾವತ್ತೋ ಬಂದಿರೋ ಡ್ರಗ್ಗು ಯಾರಿಗೂ ಗೊತ್ತಿರಲ್ಲ ಯಾವಾಗ ಕಿತ್ತಿರ್ತಾರೆ ಅಂತ, ಅದನ್ನೇ ತಂದು ನಾವು ಇವತ್ತು ಔಷಧಿ ಮಾಡ್ತೀವಿ. ಆವಾಗ ವಿಲ್ ದಟ್ ಡ್ರಗ್ ಗಿವ್ ದ ಫುಲ್ ಪೊಟೆನ್ಸಿ ಟು ದ ಪೇಷಂಟ್ ಈಸ್ ಅ ಬಿಗ್ ಕ್ವಶನ್. ಅದಕ್ಕೆ ಈ ಕೆಲವೆಲ್ಲ ಮಾರ್ಪಾಡುಗಳನ್ನು ಮಾಡಿಕೊಂಡು ಕೃಷಿಯನ್ನು ಪ್ರೋತ್ಸಾಹಿಸಿ ಔಷಧಿ ಸಸ್ಯಗಳನ್ನು ರೈಟ್ ಫ್ರಮ್ ಕೊಟಗಲ್ ಆರ್ಯವೈದ್ಯ ಶಾಲಾದಲ್ಲಿ ಇದನ್ನು ಮಾಡ್ತಾರೆ. ಅವ್ರು ಬೀಜ ಹಾಕಿ ಅವ್ರು ಹಾರ್ವೆಸ್ಟ್ ಮಾಡೋವ್ರಿಗೂ ದೇ ಸೆಂಡ್ ದಿ ಫೀಲ್ಡ್ ಆಫೀಸರ್ಸ್. ಹಾರ್ವೆಸ್ಟ್ ಮಾಡಿದಾಗ ಅದನ್ನು ತೆಗೆದಲ್ಲಿ ಇಡ್ತಾರೆ. ಅದನ್ನು ಇಷ್ಟೇ ದಿವಸದೊಳಗೆ ಉಪಯೋಗಿಸ್ಬೇಕು ಅನ್ನೋ ಒಂದು ಕಾನೂನಲ್ಲಿ ಉಪಯೋಗಿಸ್ತಾರೆ. ದಟ್ ಈಸ್ ವೈ ದಿ ಎಫಿಕಸಿ ಆಫ್ ದ ಕೊಟಕಲ್ ಆರ್ಯವೈದ್ಯ ಶಾಲಾಸ್ ಮೆಡಿಸಿನ್ಸ್ ಆರ್ ಹೈ. ಈ ಥರ ಒಂದು ಪದ್ಧತಿಗಳನ್ನು ಮಾಡಿಕೊಂಡು ಇಫ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಇಟ್, ಐ ಥಿಂಕ್ ಆಯುರ್ವೇದ ಕ್ಯಾನ್ ಗಿವ್ ಯು ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಸರ್, ನಾನು ಪ್ರಶ್ನೆ ಕೇಳಿದ್ದು ಇಷ್ಟೆಲ್ಲ ಪಾತ್ರಗಳನ್ನು ಹೇಗೆ ಪೂರ್ಣವಾಗಿ ನಿರ್ವಹಿಸಿದ್ರಿ ಅಂತ. ಅವ್ರು ಅಷ್ಟೇ ಸಹಜವಾಗಿ ಯಾವುದನ್ನು ಇಷ್ಟಪಟ್ಟು ಮಾಡ್ತಿರೋ, ಇದು ನನ್ನದು ಅಂತ ಅನ್ಕೊಂಡು ಮಾಡ್ತಿರೋ, ಅದು ಅಷ್ಟೇ ಪೂರ್ಣವಾಗಿ ಬರುತ್ತೆ ಹೊರಗಡೆ ಅನ್ನೋದೊಂದು ಮಾತನ್ನು ಹೇಳಿದ್ರು. ಸರ್ ಚೇಂಬರ್ಗೆ ಹೋದಾಗ ಒಂದು ಮೇಲೆ ಅದೊಂದು ಲೈನ್ ಕಾಣುತ್ತೆ, ಟುಡೇ ಇಸ್ ಅ ಫಸ್ಟ್ ಡೇ ಆಫ್ ಯುವರ್ ರೆಸ್ಟ್ ಆಫ್ ಯುವರ್ ಲೈಫ್. ಅಂದರೆ ಇನ್ನು ಉಳಿದ ರೆಸ್ಟ್ ಆಫ್ ಯುವರ್ ಲೈಫಲ್ಲಿ ಇದೇ ಮೊದಲ ದಿನ ಅಂತ ಅಂದ್ಕೊಳ್ಳಿ, ಇವತ್ತಿನ ದಿನ ಅಂತ. ಸೊ ಹಂಗೆ ಅವರು ಮಾಡಿದ ಎಲ್ಲ ಕೆಲಸಗಳಲ್ಲಿ ಅವ್ರು ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಆ ತೊಡಗಿಸ್ಕೊಂಡಿದ್ದರ ಫಲವಾಗಿ ಅಷ್ಟೊಂದು ರಿಸಲ್ಟ್ ನಮಗೆಲ್ಲದರಲ್ಲೂ ಕಾಣುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸರ್, ಈ ಒಂದು ಸಹಜ ಮಾತನ್ನ ಎಲ್ಲರ ವೈದ್ಯರು ಹೇಳೋದನ್ನ ಕೇಳಿದ್ದೀನಿ. ಅಂದರೆ ಯಾರು ತುಂಬ ಪ್ರಾಕ್ಟೀಸ್ನಲ್ಲಿ ಚೆನ್ನಾಗಿರ್ತಾರೆ ಅಂತ ವೈದ್ಯರು ಹೇಳೋದು ಕೇಳಿದ್ದೀನಿ. ವೈದ್ಯರಿಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಇರಲ್ಲ, ಅವರಿಗೆ ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಸಣ್ಣ ಬ್ಲೇಮ್ನ ಹಾಕೋದಿರುತ್ತೆ. ಸೊ ಅದನ್ನೇ ಕೇಳಕ್ಕೆ ನಾನು ಇಂಡೈರೆಕ್ಟಾಗಿ ಆ ಥರ ಬಂದೆ. ಹೇಗೆ ನಿರ್ವಹಿಸಿದ್ರಿ ಸರ್ ಇಷ್ಟೆಲ್ಲ ಒಂದು 24/7 ಇಷ್ಟೆಲ್ಲ ಹುದ್ದೆಗಳು, ಒಂದು ಪೂರ್ಣ ಪ್ರಮಾಣದ ವೈದ್ಯರಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲ ಇದ್ದು ಹೇಗೆ ನಿರ್ವಹಿಸಿದ್ರಿ ಅನ್ನೋದು
ಇದು ತುಂಬಾ ಪರ್ಸನಲ್ ಅಲ್ಲಲ್ಲ, ಇಟ್ ಇಸ್ ನಾಟ್ ಪರ್ಸನಲ್. ಒನ್ಸ್ ಯು ಅಕ್ಸೆಪ್ಟ್ ಸಮಥಿಂಗ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇನ್ ಫುಲ್. ನೀವು ವೈದ್ಯ ವೃತ್ತಿನ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರ ಅಂದಾಗ, ಯು ಸಿ ದಟ್ ಈವನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಯು ಪಾರ್ಟಿಸಿಪೇಟ್ ಇನ್ ದ ಪ್ರೊಫೆಷನ್ ದಟ್ ಯು ಟೇಕ್ ಕಂಪ್ಲೀಟ್ಲಿ. ಯಾರು ಏನಂತಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ದೃಷ್ಟಿ ಏನಿದೆ ಆ್ಯಸ್ ಎ ವೈದ್ಯ, ಹೌ ಯು ಹ್ಯಾವ್ ಟು ಪರ್ಫಾರ್ಮ್. ಅವ್ರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅವರು ನನಗೆ ಇಷ್ಟು ಟೈಮ್ ಬೇಕು, ಐ ಕ್ಲೋಸ್ ಎಟ್ 5 o'clock, ಐ ಕ್ಲೋಸ್ ಎಟ್ 9 o'clock. ದಿಸ್ ಇಸ್ ನಾಟ್ ಸಚ್ ಎ ಪ್ರೊಫೆಷನ್ ಅಟ್ ಆಲ್. ರೋಗಿಗೆ ಯಾವಾಗ ತಲೆನೋವು ಬರುತ್ತೆ, ಯಾವಾಗ ಹೊಟ್ಟೆ ನೋವು ಬರುತ್ತೆ ಅನ್ನೋದು ದರ್ ಇಸ್ ನೋ ಸ್ಟ್ರಿಕ್ಟ್ ರೂಲ್ಸ್. ಸೊ ವೆನ್ ಎವರ್ ದರ್ ಇಸ್ ಎ ಕಾಲ್, ಯು ಹ್ಯಾವ್ ಟು ಬಿ ರೆಡಿ ಟು ಅಡ್ರೆಸ್ ಇಟ್. ಇಲ್ಲಿ ನಮ್ಮ ಮನೆಯವರ ಪಾತ್ರಗಳು ಸಹ ಬಹಳ ಮುಖ್ಯ. ದೇ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಸ್, ಆ್ಯಂಡ್ ದಟ್ ಹಸ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ದೇ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ನಾವು ನಮ್ಮ ಕರ್ತವ್ಯವನ್ನು ಕ್ಲೀನಾಗಿ ಮಾಡ್ತಾ ಹೋದಾಗ ದೇ ವಿಲ್ ಸಿ ಅವರ್ ಇನ್ವಾಲ್ವ್ಮೆಂಟ್. ಸೊ ಪರ್ಸ್ನಲ್ ಲೈಫು ಅನ್ನೋದು ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಆಲ್ವೇಸ್ ದೇರ್. ಏನಪ್ಪ ಅಂದರೆ, ನಾನು ಹೋಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಸಾಯಂಕಾಲ ಕಳೆಯೋ ಬದಲು, ವಾಟ್ ಆಲ್ ಯು ಹ್ಯಾವ್ ಲರ್ನ್ಡ್, ಯು ಡೆಲಿವರ್ ಇಟ್ ಟು ದ ಪೇಷಂಟ್ಸ್ನ. ಅದ್ಯಾರೋ ಏನೋ ಟಿ ವಿಲಿ 101 ಥಿಂಗ್ಸ್ ಯು ಗೆಟ್, ಅದು ತೊಗೊಂಡು ನಾವು ಏನು ಮಾಡೋಣ, ಡೂ ಸಮ್ ಗುಡ್ ಆ್ಯಂಡ್ ಯೂಸ್ಫುಲ್ ಥಿಂಗ್ಸ್. ಆ ಸುದ್ದಿಗಳಿಂದ ನಮಗೇನು, ಮೀಡಿಯಾಗಳಿಂದ ನಮಗೇನು ಬರಬೇಕಾದಂಥದ್ದು ಏನಿಲ್ಲ. ಸೊ ನಾನು ಹೇಳೋದು, ಯು ಡಿವೋಟ್ ಯುವರ್ ಟೈಮ್ ಟು ವಾಟ್ ಯು ಹ್ಯಾವ್ ಲರ್ನ್ಡ್ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೆಲಿವರ್. ದಾಟ್ ವಿಲ್ ಗಿವ್ ಯು ದ ಮ್ಯಾಕ್ಸಿಮಮ್ ಬೆನಿಫಿಟ್ ಫಾರ್ ದ ಪೇಷಂಟ್ಸ್ ಆ್ಯಸ್ ವೆಲ್ ಆಸ್ ಟು ಯು. ಒಂದು ನೆಮ್ಮದಿ ಇರುತ್ತೆ. ಈ ಸಂದರ್ಭದಲ್ಲಿ ಸರ್ ಹೇಳಬೇಕಾದಾಗ, ಯಾವಾಗಲೂ ನಾವು ಒಂದು ದೊಡ್ಡ ಏಮನ್ನು ಇಟ್ಕೊಂಡು ಆದರ್ಶಗಳನ್ನು ಪಾಲಿಸೋದು ಎಲ್ಲ ಯಾವಾಗ ಒಂದು ಪೂರ್ಣತೆ ತಗೊಳುತ್ತೆ ಅಥವಾ ಸಾಧ್ಯ ಆಗುತ್ತೆ ಅಂದರೆ, ನಮ್ಮ ಮನೆಯವರು ಅಥವಾ ನಮ್ಮ ಕುಟುಂಬದವರು ಸಹ ಅಷ್ಟೇ ಸಹಕರಿಸಿದಾಗ, ಅದನ್ನು ಅರ್ಥೈಸ್ಕೊಂಡಾಗ. ಸೊ ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಆಗಿರುವಂತಹ ಡಾಕ್ಟರ್ ಮಧುಮತಿ ಮೇಡಮ್ ಅವರಿಗೂ ಸಹ ನಮ್ಮ ವಿಸಂದ ವೈದ್ಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಸರ್, ನಿಮ್ಮ ಪರವಾಗಿ. ಹಾಗೆ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮನ್ನು ನೋಡಿದಾಗ ಅನ್ಸುತ್ತೆ 24/8 ಕೆಲಸ ಮಾಡಿ ನೋಡಿದಾಗ ಇವರು ಕಾಯಕ ಯೋಗಿ ಅನ್ಸುತ್ತೆ. ಕೆಲವು ನಿಮ್ಮ ಫೋಟೋಗಳನ್ನು ನೋಡಿದಾಗ ಅಥವಾ ನಿಮ್ಮ ದೈವಭಕ್ತಿಯನ್ನು ನೋಡಿದಾಗ ಇವರು ದೈವಭಕ್ತರು ಅನ್ಸುತ್ತೆ. ಕರ್ಮಯೋಗಿಯಾಗಿ